ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದಚ್ಚುಗೆ ಇವತ್ತು ಫಾರಿನ್ಗೆ ಹೋಗುವಂತ ಅವಕಾಶ ಸಿಗತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮೊನ್ನೆ ಅರ್ಜಿ ವಿಚಾರಣೆ ನಡೆದಿತ್ತು. ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಇವತ್ತು ತೀರ್ಪು ಪ್ರಕಟ ಆಗತ್ತೆ. ಹಾಗಾಗಿ ದರ್ಶನ್ ಅವರಿಗೆ ಫಾರಿನ್ ಹೋಗೋದಕ್ಕೆ ಅವಕಾಶ ಸಿಗತ್ತಾ ಇಲ್ವಾ? ದರ್ಶನ್ ವಿದೇಶಕ್ಕೆ ತೆರಳಲು ಕೋರ್ಟ್ ಅವಕಾಶ ಕೊಡುತ್ತಾ? ವಿದೇಶಕ್ಕೆ ತೆರಳಬೇಕು ಅಂತೇಳಿ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಪ್ರಕಟ ಆಗುತ್ತೆ. ಈಗ ಆಲ್ರೆಡಿ ವಾದ ಪ್ರತಿವಾದವನ್ನ ನ್ಯಾಯಾಲಯ ಆಲಿಸಿದೆ. ಇವತ್ತಿಗೆ ಅರ್ಜಿಯ ತೀರ್ಪನ್ನ ಪ್ರಕಟಿಸೋದಾಗಿ ಕೋರ್ಟ್ ಹೇಳಿತು. ಈಗ ದರ್ಶನ್ ಅವರಿಗೆ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿ ಅದರಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ಬಿಟ್ಟು ಹೋಗಬಾರ್ದು. ಆಮೇಲೆ ಈಗ ಬೇಲ್ ಮೇಲೆ ಅವರು ಹೊರಗಡೆ ಬಂದಿರುವಂಥ ಕಾರಣ ಇದೆಯಲ್ಲ, ಅದು ಕೂಡ ಆರೋಗ್ಯದ ನೆಪವನ್ನು ಹೇಳಿ ಅವರು ಜಾಮೀನನ್ನು ಪಡ್ಕೊಂಡು ಹೊರಗಡೆ ಇದ್ದಾರೆ. ಬಟ್ ಆ ನಂತರದಲ್ಲಿ ಯಾವುದೇ ಥರದ ಆರೋಗ್ಯ ಸಮಸ್ಯೆ ಇಲ್ಲ, ಅವರ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಅರ್ಜಿ ವಿಚಾರಣೆ ಏನಿದೆ ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಇದೆಲ್ಲದರ ನಡುವೆ 57ನೇ ಸಿಸಿಎಚ್ ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಡೆವಿಲ್ ಚಿತ್ರದ ಚಿತ್ರೀಕರಣ ಏನು ನಡೀತಾ ಇದೆ ಆ ಒಂದು ಶೂಟಿಂಗ್ ಪರ್ಪಸ್ಗಾಗಿ ವಿದೇಶಕ್ಕೆ ಹೋಗಬೇಕು, ಸೊ ಪರ್ಮಿಷನ್ ಕೊಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ದರ್ಶನ್ ಚಿತ್ರನಟ, ನಟನೆಯಷ್ಟೇ ದರ್ಶನ್ ಅವರ ದುಡಿಮೆ. ವಿದೇಶದಲ್ಲಿ ಡೆವಿಲ್ ಚಿತ್ರದ ಚಿತ್ರೀಕರಣ ಮಾಡಬೇಕಿದೆ. ಜೂನ್ 1ರಿಂದ ಜೂನ್ 25 ಅಂದರೆ ನಾಳೆ ಅಲ್ಲ, ನಾಳಿದ್ದು ದುಬೈ ಮತ್ತು ಯುರೋಪ್ಗೆ ಹೋಗಬೇಕು. ಅದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಇನ್ನು ಸರ್ಕಾರಿ SPP ಏನಿದ್ದಾರೆ ಅವರು ಕೂಡ ಪ್ರತಿವಾದ ಮಾಡುವಂಥ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಏನು ಅಂತೇಳಿ ಅವರು ಡೀಟೇಲ್ಸ್ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಪ್ರತಿವಾದ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಸೊ ಈಗ ವಿದೇಶದಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಮಾಡುವಂಥ ಕಾರಣಕ್ಕಾಗಿ ಸುಮಾರು 25 ದಿವಸ ಶೂಟಿಂಗ್ಗೆ ಪ್ಲಾನ್ ಆಗಿದೆ. ಆ ಕಾರಣಕ್ಕಾಗಿ ವಿದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ರು. ಸೊ ಒಂದ್ ಕಡೆ ದರ್ಶನ್ ಪರ ವಕೀಲರು ವಾದ, ಮತ್ತೊಂದು ಕಡೆ ಸರ್ಕಾರಿ SPP ಅವರ ವಾದ ಪ್ರತಿವಾದ, ಇದೆಲ್ಲವನ್ನು ಆಲಿಸಿದ ನಂತರ ನ್ಯಾಯಾಲಯ ಇವತ್ತು ತೀರ್ಪನ್ನು ಕಾಯ್ದಿರಿಸಿದೆ. ಸೊ ಅರ್ಜಿ ವಿಚಾರಣೆ ಆದ ನಂತರದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಸೊ ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ? ಒಂದು ವೇಳೆ ಸಿಗಲಿಲ್ಲ ಅಂತ ಅಂದರೆ ಏನು ಮಾಡ್ತಾರೆ? ಸಿಕ್ಕಿದ್ರೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಯಾಕೆ ಅಂತ ಅಂದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಜೈಲಲ್ಲಿದ್ದು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ನಂತರದಲ್ಲಿ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ನಟ ದರ್ಶನ್ ಅವರು. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥ ಒಂದು ಕಂಡೀಷನ್ನು ಕೂಡ ಕೊಡಲಾಗಿತ್ತು. ಅಂದರೆ ಜಾಮೀನು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗತ್ತೆ. ಅದರಲ್ಲಿ ಈ ಥರ ಬೇರೆ ಬೇರೆ ಕಂಡೀಷನ್ಗಳನ್ನು ಹಾಕಿ ಆ ನಂತರದಲ್ಲಿ ಬೇಲನ್ನು ಕೊಡ್ತಾರೆ. ಸೊ ಬೇಲ್ ಸ್ಯಾಂಕ್ಷನ್ ಆದಮೇಲೆ ಒಂದು ವೇಳೆ ಈಗ ಹೊರಗಡೆ ಹೋಗಬೇಕಾದಂಥ ಪರಿಸ್ಥಿತಿ ಇದ್ದರೆ ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡಬೇಕು. ಅಲ್ಲಿ ಕೋರ್ಟಲ್ಲಿ ಅವಕಾಶ ಸಿಕ್ಕ ನಂತರದಲ್ಲಿ ಅವರು ಹೋಗೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಯಾವ ಥರದ ತೀರ್ಪು ಹೊರಗಡೆ ಬರುತ್ತೆ ಕಾದು ನೋಡಬೇಕಿದೆ.